ಇದು ಜೆರೇನಿಯಮ್ ಈ ಭಾಗದಲ್ಲಿ ಬಹಳ ಹೊಸ ಒಂದು ಬೆಳೆ ಇದು. ಸಾಕಷ್ಟು ಬೆಳೆಗಳನ್ನು ಬೆಳಿತೀವಿ. ಹೊಸ ಬೆಳೆಗಳನ್ನು ಹುಟ್ಟು ಹಾಕ್ತಕ್ಕಂಥದ್ದು ಯುವಕರ ಮೇಲೆ ಪರಿಣಾಮ ಆಗ್ತಕ್ಕಂಥ ವ್ಯವಸ್ಥೆ ಒಳಗೆ ಈ ಜೆರೇನಿಯಮನ್ನು ಮಹಾರಾಷ್ಟ್ರದಿಂದ ಸ್ವಲ್ಪ ಮಾಹಿತಿಯನ್ನು ತೆಗೆದುಕೊಂಡು ಅದನ್ನು ಮಾಡಲಾಯಿತು. ಅವರು ಆಕಸ್ಮಿಕವಾಗಿ ಮಠಕ್ಕೆ ಬಂದಾಗ ಬೇರೆ ಬೇರೆ ಮಾತಾಡ್ತಾ ಇರ್ಬೇಕಾದ್ರೆ ಕೃಷಿ ಅಧಿಕಾರಿ ಆದ್ದರಿಂದ ಅವರು ಇದನ್ನು ಜೆರೇನಿಯಮನ್ನು ಹೊಸ ವಿಚಾರವನ್ನು ನಮಗೆ ಕೊಟ್ಟರು. ಆಮೇಲೆ ನಮ್ಮಲ್ಲಿ ಹನಗಡಕರ್ ಅಂತ ಹೇಳಿ ಒಬ್ಬರು ಪ್ರೊಫೆಸರ್ ಇದ್ದಾರೆ, ಅವ್ರಿಗೆ ಮರಾಠಿ ಚೆನ್ನಾಗಿ ಬರೋದ್ರಿಂದ ಅವ್ರನ್ನ ಟ್ಯಾಕಲ್ ಮಾಡಿ ಇದು ಹಾಕೋ ಪದ್ಧತಿಗಳು ಎಲ್ಲವನ್ನು ನಾವು ಮಾಡಿಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡ್ವಿ. 1 ಎಕರೆಗೆ ಇದಕ್ಕೆ ಸಸಿಗಳು ಬೇಕಾಗಿರೋದು ಅಂದರೆ 740 ಸಸಿಗಳು ಬೇಕಾಗ್ತಾವೆ 1 ಎಕರೆಯಲ್ಲಿ. ಅದನ್ನು ನಾವಿಲ್ಲಿ ಮಹಾರಾಷ್ಟ್ರದಲ್ಲಿ ನಾಗೂರ್ ಅಂತ ಒಂದದ, ಅವರಲ್ಲಿ ಒಂದು ಫ್ಯಾಕ್ಟ್ರಿನೂ ಹಾಕಿದ್ದಾರೆ. ಅದೆಲ್ಲವನ್ನ ನೋಡಿಕೊಂಡು ಬಂದು ನಮಗೆ ಮಾರ್ಕೆಟ್ ಅನುಕೂಲ ಆಗುತ್ತೆ ಅನ್ನೋ ಸಲುವಾಗಿ ನಾವು ಇದನ್ನು ಹಾಕಿ ಒಂದು ಪ್ರಯೋಗವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ವಿ ನಾವೆಲ್ಲ. ಅದು ಒಟ್ಟು ಒಂದಕ್ಕೆ 7 ರೂಪಾಯಿ ಬೀಳ್ತಕ್ಕಂಥ ಒಟ್ಟು ವ್ಯವಸ್ಥೆ ಇದೆ. ಒಟ್ಟು 51,000 ರೂಪಾಯಿ ನಮ್ಗೆ ಇದರಲ್ಲಿ ಖರ್ಚು. ಆಮೇಲೆ ಕೂಲಿ ಆಳುಗಳು ಎಲ್ಲ ಹಿಡ್ಕೊಂಡು 28,200 ರೂಪಾಯಿ ಖರ್ಚಾಗ್ತಕ್ಕಂಥ ವ್ಯವಸ್ಥೆ ಬರ್ತದೆ ಮೊದಲನೇ ಸತಿ. 2ನೇ ಸತಿಗೆ 3ನೇ ಸತಿಗೆ ಬರೋದಿಲ್ಲ ಅಷ್ಟು, ಯಾಕೆಂದ್ರೆ ಅವಾಗ ಆಳುಗಳು ಕಡಿಮೆ ಆಗ್ತವೆ. ಆಮೇಲೆ ಸಸಿ ತರೋದು ಮಾಡೋದು ಇದೆಲ್ಲ ಕಡಿಮೆ ಆಗ್ತದೆ. ಅದೇ ಸಸಿನೇ ಇರ್ತದೆ. ಡ್ರಿಪ್ ಕೊಡೋದ್ರಿಂದ, ಡ್ರಿಪ್ನಲ್ಲೇ ಔಷಧಿ ಕೊಡೋದ್ರಿಂದ ಬಹಳ ವ್ಯವಸ್ಥಿತವಾಗಿ ಅದು ಬೆಳೆಯುವಂಥ ವ್ಯವಸ್ಥೆ ಬರ್ತದೆ. ಒಂದು ಸತಿ ನಾವು ಅದನ್ನು ಹಚ್ಚಿದೀವಿ ಅಂತ ಹೇಳಿದರೆ ಸಂಪೂರ್ಣವಾಗಿ 3 ರಿಂದ 4, 5 ವರ್ಷಗಳವರೆಗೆ ನಾವು ಅದನ್ನು ಬೆಳೆಯನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆ ಬರ್ತದೆ. 1 ಎಕರೆಗೆ ಕಬ್ಬಿಗೆ ಸುಮಾರು 40-50 ಸಾವಿರ ರೂಪಾಯಿ ಬಂದರೆ ಇದು 80-82 ಸಾವಿರ ರೂಪಾಯಿ ಖರ್ಚನ್ನು ತೆಗೆದು ಉಳಿಯುವಂಥ ವ್ಯವಸ್ಥೆ ಬರ್ತದೆ. ಹೀಗೆ ರೈತನಿಗೆ ಇಂಥ ಒಂದು ಜೆರೇನಿಯಮ್ ಅನ್ನೋ ವ್ಯವಸ್ಥೆ ಭಾಳ ತುಂಬ ಚೆನ್ನಾಗಿ ಅನುಕೂಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಬರ್ತದೆ. ಇದರ ಉಪಯೋಗ ಅಂತಂತ ಹೇಳಿದರೆ ಭಾಳಷ್ಟು ಜನ ಹಳೆ ಮೈಸೂರಲ್ಲಿ ಹೂವಿನ ಮಾಲೆಗೆ ಇದನ್ನು ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಅಲ್ಲಿ ಅದಕ್ಕೆ ಪನ್ನೀರನ್ನು ಹೆಸರನ್ನು ಇಟ್ಟಿದ್ದಾರೆ ಅವರು. ಅಂದರೆ ಪನ್ನೀರ್ ಅಂದರೆ ಲಗ್ನದಲ್ಲಿ ಪನ್ನೀರನ್ನು ಗೊಜ್ತಾರೆ, ಘಮಾಸ್ತಾ ಇರ್ತದೆ ಅದು. ಅದೇ ದೃಷ್ಟಿಯಲ್ಲಿ ಇದನ್ನು ಮಾಲೆಗಳಿಗೆ ಹಾಕೋದ್ರಿಂದ ಆ ಮಾಲೆಗಳಲ್ಲಿ ಕೊಳ್ಳಲ್ಲಿ ಹಾಕೊಂಡಾಗ ವಾಸನೆ ಬರ್ತಕ್ಕಂಥ ವ್ಯವಸ್ಥೆ ಬರ್ತದೆ. ಅದನ್ನೇ ಇಲ್ಲಿ ಜೆರೇನಿಯಮ್ ಅಂತ ಮಾಡಿದ್ರಿಂದ ಇದು ಮಾರ್ಕೆಟ್ನಲ್ಲಿ ಬಹಳಷ್ಟು ಅನುಕೂಲತೆಗಳಿರ್ತಕ್ಕಂಥ ವ್ಯವಸ್ಥೆ ಇದೆ. 1 kg ರಸಕ್ಕೆ 12,000 ರೂಪಾಯಿ ಸಿಗತಕ್ಕಂಥ ಒಂದು ವ್ಯವಸ್ಥೆ ಇದು. ಇದು ಯಾತಕ್ಕೆ ಹೋಗುತ್ತೆ ಅಂದರೆ ಈ ಸೋಪ್ಗಳನ್ನು ತಯಾರು ಮಾಡ್ತಕ್ಕಂಥ ಸುಗಂಧ ದ್ರವ್ಯ ಏನಲ್ಲಿ ಇಲ್ಲಿ ಬರುತ್ತೆ, ಮತ್ತೊಂದು ಬರುತ್ತೆ, ಇವೆಲ್ಲವನ್ನ ಕ್ರೀಮ್ಗಳಿಗೆ ಇದಕ್ಕೆ ಹಾಕ್ತಕ್ಕಂಥ ವ್ಯವಸ್ಥೆ. ಸೇಂಟ್ ನಾವೆಲ್ಲ ಹೊಡ್ಕೊಳ್ತೀವಿ, ಆ ಸೇಂಟ್ನಲ್ಲಿ ಮಿಶ್ರಣ ಆಗ್ತಕ್ಕಂಥ ವ್ಯವಸ್ಥೆ. ಹೀಗೆ ಇದು ಮಾರ್ಕೆಟ್ನಲ್ಲಿ ಬಹಳಷ್ಟು ಎಲ್ಲ ದೃಷ್ಟಿಯ ಸುಗಂಧ ದ್ರವ್ಯಗಳಿಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ಆಗ್ತದೆ. ಪೌಡ್ರ್ಗಳಲ್ಲಿ ಮಿಕ್ಸ್ ಮಾಡ್ತಾರೆ. ಹೀಗೆ ಎಲ್ಲ ಥರದ ವಿಚಾರಗಳನ್ನು ಮಿಕ್ಸ್ ಮಾಡೋದ್ರಿಂದ ರೈತನಿಗೆ ಇದು ಒಳ್ಳೆಯ ಮಾರ್ಕೆಟ್ ಸಿಗತಕ್ಕಂಥ ಒಂದು ವ್ಯವಸ್ಥೆ ಬರ್ತದೆ. ಮೊದಲನೇ ಸಾರಿ ಒಟ್ಟು ನಮ್ಗೆ 55,000 ರೂಪಾಯಿ ಬಂದದೆ. ಮೊದಲನೇ ಸಾರಿ ನಮಗೊಂದು 1,000-1,500 ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಯಾಕೆಂದರೆ ಮೊದಲು ಅದು ತರೋದು ಕೊಡೋದು ಎಲ್ಲ ಇದಾಗುತ್ತೆ, ಅದರಿಂದ ಅದಾಯ್ತು. ಅದಕ್ಕೋಸ್ಕರವಾಗಿ 2 ವರ್ಷ ಬೆಳೆ ಲಾಭದಾಯಕವಾಗಿ ಬರ್ತಕ್ಕಂಥ ಒಂದು ವ್ಯವಸ್ಥೆ. ಇದನ್ನು ನೋಡಿ ಭಾಳಷ್ಟು ಜನ ನಮ್ಮ ರೈತ ಯುವಕರು ಭಾಳಷ್ಟು ಜನ ಎಲ್ಲ ಇದನ್ನು ನೋಡಿ ಬೇರೆ ಬೇರೆ ಕಡೆ ಹಚ್ಚಿದಂಥ ಒಂದು ವ್ಯವಸ್ಥೆ ಈಗ ಆಗಿದೆ. ಅದನ್ನು ನೀವು ಈಗಾಗಲೇ ಇಂಟ್ರ್ಯೂ ತೊಗೊಂಡಿದ್ದೀರಿ ಅವ್ರನ್ನೆಲ್ಲ. ಅದಕ್ಕೋಸ್ಕರವಾಗಿ ಇದು ಒಂದು ಹಳ್ಳಿಯಲ್ಲಿ ನಮಗೆ ಜಮೀನು ಹೆಚ್ಚಿರೋದ್ರಿಂದ ಇಂಥವನ್ನ 1 ಎಕರೆ ನಾವು ಯಾವಾಗಲೂ ಪ್ರಯೋಗ ಮಾಡ್ತಾ ಇರ್ತೀವಿ. ಅಂದರೆ ಒಂದರಲ್ಲೇ ಕಬ್ಬಿನಲ್ಲೇ ಶೇಂಗಾದಲ್ಲೇ ಮತ್ತು ಉಳ್ಳಾಗಡ್ಡಿ ಇವೆಲ್ಲ ಪ್ರಯೋಗ ಮಾಡಿದ್ರೆ ರೈತರು ನೋಡಿ ಮತ್ತಿಗೆ ಅವರಿಗೂ ಆರ್ಥಿಕವಾಗಿ ಬೆಳೆಯುವಂಥ ಒಂದು ವ್ಯವಸ್ಥೆ ಬರ್ತದೆ. ಮಠಕ್ಕೂ ಆರ್ಥಿಕತೆ ಅನುಕೂಲ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಬರ್ತದೆ. ಅದಕ್ಕೋಸ್ಕರವಾಗಿ ಜೆರೇನಿಯಮನ್ನು ಹೊಸ ಪ್ರಯೋಗವನ್ನು ಮಾಡ್ತಕ್ಕಂಥ ಈ ಭಾಗದಲ್ಲಿ ಮಾಡಿದ್ದು ಭಾಳಷ್ಟು ಜನರಿಗೆ ಅನುಕೂಲ ಆಗಿದೆ, ಯುವಕರಿಗೂ ಅನುಕೂಲ ಆಗಿದೆ, ನಮಗೂ ಅದೊಂದು ಹೊಸ ಅನುಭವ ಬಂದಂತಾಗಿದೆ. ಅದಕ್ಕೋಸ್ಕರವಾಗಿ ಇಂಥ ಒಂದು ವ್ಯವಸ್ಥೆ ಹಳ್ಳಿಯಲ್ಲಿ ನಮ್ಮ ಯುವಕರಿಗೆ ಒಂದು ಚಾಲೆಂಜ್ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಬರ್ತದೆ. ಅದಕ್ಕೋಸ್ಕರವಾಗಿ ಈ ಒಂದು ಜೆರೇನಿಯಮನ್ನು ಶ್ರೀಮಠದಿಂದ ಬೆಳೆಯುವಂಥ ಒಂದು ವ್ಯವಸ್ಥೆಯನ್ನು ಮಾಡುವ ಪ್ರಯತ್ನವನ್ನು ಮಾಡಲಾಗಿದೆ. ಅಲ್ಲೇ ಹೇಳ 4 ಫೂಟ್ ಅಂತರದಲ್ಲಿ 3 ಫೂಟ್ 4 ಫೂಟ್ನಲ್ಲಿ ನಾವು ಹಚ್ತೀವಿ. ಅದನ್ನ ಹಚ್ಚೋದ್ರಿಂದ ಅದು ಯಾಕೆ ಅಂತಂದ್ರೆ ಮುಂದೆ ಬೆಳೆದಂಗೆ ಗುಂಪಾಗಿ ಬೆಳೀತದೆ. ಅದು ಒಂದಕ್ಕೊಂದು ಕೂಡಿಕೊಳ್ತಾವೆ. ಮುಂದೆ ಅದಕ್ಕೆ ಭಾಳ ಹತ್ತತ್ರ ಹಚ್ಚಿದ್ರೆ ಅವು ಬೇರುಗಳು ಒಂದಕ್ಕೊಂದು ಕೂಡಿಕೊಂಡು ಅದು ಬೆಳವಣಿಗೆ ಕಡಿಮೆ ಆಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಅದಕ್ಕೋಸ್ಕರವಾಗಿ ಸ್ವಲ್ಪ 3 ಫೂಟ್ 4 ಫೂಟ್ ಹಚ್ಚೋದ್ರಿಂದ ಈಗ ನಾವು ಇಷ್ಟು ಹಚ್ಚಿದ್ರು ಸಹಿತ ಬೇರುಗಳು ಬಹಳ ದೂರ ಹೋಗಿದ್ದಾವೆ. ಅದ್ರಾಗೆಲ್ಲ ಆ ಬೇರ್ನಲ್ಲೇ ಒಂದು ಮತ್ತೆ ಸಸಿ ಹುಟ್ಟತಕ್ಕಂಥ ವ್ಯವಸ್ಥೆನೂ ಆಗಿದೆ ಈಗೆಲ್ಲ.
ಅವನ್ನು ಮತ್ತೆಲ್ಲ ನಾವು ಈ ಒಂದು ಸಸಿ ಕಟಿಂಗ್ ಹೋದ ಮೇಲೆ ಅವನ್ನೆಲ್ಲ ಕಟ್ ಮಾಡಿ ತೆಗೆಯುವಂಥ ಒಂದು ವ್ಯವಸ್ಥೆ, ಮಧ್ಯಕ್ಕೆ ಒಂದು ನೇಗಿಲನ್ನು ಹೊಡೆದ್ರೆ ಅವೆಲ್ಲ ಹರಿದು ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಮತ್ತೆ ಅದು ಗಿಡ ಮತ್ತೆ ತುಂಬ ಚೆನ್ನಾಗಿ ಬೆಳೆಯುವಂಥ ವ್ಯವಸ್ಥೆ ಬರ್ತದೆ. ಇದು ಮೊನ್ನೆ ಸಾಮಾನ್ಯವಾಗಿ ನಾವು ಚಲೋ ಬೆಳೆಸ್ಕೊಂಡ್ರೆ 13-14 ಟನ್ ತನಕ ಒಯ್ಬೋದು. ಆದರೆ ಈಗ ನಮಗೆ ಬಂದಿರೋದು 11 ಟನ್ ಬಂದದ. ಅದು ಇದು ಹೊಸದಿದು. ಇನ್ನು ಮುಂದೆ ಬರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಂಡ್ರೆ ಅಷ್ಟು ಬರ್ತಕ್ಕಂಥ 12-13 ಟನ್ ಬರ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಹೌದೌದು, ಅದೀಗ ಸಾಕಷ್ಟು ಹೊಸ ಪ್ರಯೋಗಗಳು ಬಂದಿದ, ಸಾಕಷ್ಟು ಸರ್ಕಾರದ ಅನುಕೂಲತೆಗಳು ಬಂದಿದ. ಅವನ್ನೆಲ್ಲ ಬಳಸಿಕೊಂಡು ಹೊಸ ಇಂಥ ಪ್ರಯೋಗ ಮಾಡೋದ್ರಿಂದ ಮತ್ತೆ ರೈತರಲ್ಲಿ ಆರ್ಥಿಕತೆ ತುಂಬ ಚೆನ್ನಾಗಿ ಆಗ್ತಕ್ಕಂಥ ವ್ಯವಸ್ಥೆ ಬರ್ತದೆ. ಈಗ ರೈತರಲ್ಲಿ ಹೊಸದು ಮಾಡ್ತಕ್ಕಂಥ ವಿಚಾರಗಳು ಈಗಿನ ಯುವಕರಲ್ಲಿ ಬರ್ತಾ ಇದೆ. ಅದು ಭಾಳಷ್ಟು ಜನ ಯುವಕರು ಭಾಳಷ್ಟು ಕಡೆ ನಾವು ನೋಡ್ತಾ ಇದ್ದೀವಿ. ಮೊದಲು ಒಂದು ಮನೆ ಕಟ್ಟಕ್ಕೆ ರೈತನಿಗೆ ಆಗ್ತಾ ಇದ್ದಿಲ್ಲ. ಈಗ ರೈತ ಬರೀ 5 ಎಕರೆ ಜಮೀನು ನಾವು ಬಹಳ ಉತ್ತಮವಾದ ಒಂದು ಮನೆಯನ್ನು ಕಟ್ಟಿಕೊಳ್ಳುವಂಥ ವ್ಯವಸ್ಥೆಯನ್ನು ಇವತ್ತು ನಾವು ನೋಡ್ತಾ ಇದ್ದೇವೆಲ್ಲ. ಆಗಿದೆ. ನೀರು ಭಾಳ ಕಡಿಮೆ ಆಗುತ್ತಲ್ಲ, ಡ್ರಿಪ್ ಕೊಡೋದ್ರಿಂದ ನೀರು ಭಾಳ ಕಡಿಮೆ ಆಗುತ್ತೆ. ದಿವಸಕ್ಕೆ 1 ತಾಸು ನಾವು ಕೊಟ್ಟರು ಸಾಕು. ಆಮೇಲೆ ಬೇಸಿಗೆ ಕಾಲದಲ್ಲಿ 1 ತಾಸು ಕೊಡ್ಬೋದು. ಮಳೆಗಾಲದಲ್ಲಿ ಮಳೆ ಬಿತ್ತಂದ್ರೆ ನೀರಿನ ಖರ್ಚೇ ಇಲ್ಲ ಅದಕ್ಕೆ. 1 ವಾರ 2 ವಾರ ನೀರಿನ ಖರ್ಚೇ ಇಲ್ಲ ಅದಕ್ಕೆಲ್ಲ. ಡಿಫ್ರೆನ್ಸ್ ಆಗತ್ತಲ್ಲ. ಅದು 1 ಎಕರೆಗೆ 40,000-50,000 ಸಾವಿರ ಬರ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಇದು ವರ್ಷಕ್ಕೊಮ್ಮೆ. ಇದು ತಿಂಗಳ 3 ತಿಂಗಳಿಗೊಮ್ಮೆ ಬರೋದ್ರಿಂದ 80,000 ರೂಪಾಯಿ ಲಾಭ ಆಗ್ತಕ್ಕಂಥ 1 ಎಕರೆಗೆ ಬರ್ತದಲ್ಲ. ಮತ್ತು ಇದರಿಂದ ರೈತರಿಗೆ ಅನುಕೂಲ ಆಗುತ್ತೆ. ಮತ್ತು ಭೂಮಿ ಚಲೋ ಉಳಿಯುತ್ತೆ. ಬಿಸಿಲು ತಿಂತದೆ. ಬಿಸಿಲಿನಲ್ಲಿ ನೀರು ಡ್ರಿಪ್ ಕೊಡೋದ್ರಿಂದ ಅದರಲ್ಲಿ ಭೂಮಿಯಲ್ಲಿ ತಾಕತ್ತು ಹೆಚ್ಚಾಗುತ್ತೆ. ಅದು ನೀರು ಕುಡಿದು ತಾಕತ್ತು ಕಡಿಮೆ ಆಗುತ್ತೆ ಅದರಲ್ಲಿ. ಇವೆಲ್ಲವೂ ಲಾಭಗಳು ರೈತನಿಗೆ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿದೆ. ಇದೆಲ್ಲ ತೆಗೆದ್ರು ವರ್ಷಕ್ಕೆ 82,000 ರೂಪಾಯಿ ನಿಮಗೆ ಬರ್ತದೆ. ಖರ್ಚು ಹೋಗಿ 82,000 ರೂಪಾಯಿ ಬರ್ತದೆ ನಿಮಗೆ. ಅದ್ರದ್ದು ಎಷ್ಟು ಬರ್ತದೆ 1 ಎಕರೆಗೆ? ಅಲ್ಲ, ಏನೇ ಇರಲಿ, 1 ವರ್ಷಕ್ಕೆ ಎಷ್ಟು ಬರ್ತದೆ? 40,000-50,000 ರೂಪಾಯಿ ಬರ್ತದೆ ನಿಮಗೆ. ಮತ್ತೆ ಇದಿಷ್ಟು ಟನ್ ಆಗಿದ್ರಿ. ಹೌದು, 55,000 ಬರೀ 5,000 ಹಿಡಿದ್ರೆ ಈ ಸಲ ಇಲ್ಲಂದ್ರೆ 15 ಟನ್ ಆಗಿದ್ರಿ. ಹೌದು. 2ನೇ ಬ್ರೀಡ್ ಹೆಚ್ಚು ಬರ್ತದೆ. ಡ್ರಿಪ್ ಎಲ್ಲ ಹೊಡಿತಿತ್ತು ಕೆಳಗೆಲ್ಲ. ಇದು ಇಲ್ಲೆಲ್ಲ ಹೊಡಿತಿತ್ತಲ್ಲ, ಅದ್ರ ಬೇರ್ನೆ ಹೊಡಿತಿತ್ತಲ್ಲ. ಇದ ಹಿಂಗ ಬಂದಂಗ ಎಷ್ಟು ಹಿಂಗ್ ಹೊಡಿಯುತ್ತೆ ಹಂಗದು ಇನ್ಕಮ್ ಹೆಚ್ಚಾಗತ್ತೆ. ಗಿಡ ಬಹಳ ಅಗಲ್ ಸಿಗುತ್ತೆ. ಆಮೇಲೆ ಟನ್ನೇಜ್ ಹೆಚ್ಚಾಗುತ್ತೆ. 3ನೇ ಬ್ರೀಡ್ 4ನೇ ಬ್ರೀಡ್ ಅಂತ ಕೂಡ್ಕೊಂಡು 3 ವರ್ಷ ತನಕ ಇರುತ್ತೆ. ಒಬ್ಬರು 5 ವರ್ಷ ಇಟ್ಟಾರ. ನಾಸಿಕದಾಗ 5 ವರ್ಷ ಇಟ್ಟಾರ. ಮಾಡ್ಕೋಬಹುದು ನಾವು. ಅದಕ್ಕೇನದ, ನಾವು ವ್ಯವಸ್ಥಿತವಾಗಿ ಮಾಡ್ಕೊಂಡ್ರೆ 30 ವರ್ಷ ಹೋಗ್ತಾವ. ಅದು ಶಾಣೆತನ ಅಷ್ಟೇ. ರೈತನ ಶಾಣೆತನ. ಯಾರೋ ಹಚ್ಚಿದ್ರು 2 ಸರಿ ನಿಮ್ ಕೈ ವಾಸನೆ ಆಗತ್ತೆ. ಮತ್ತೇನ್ರಿ ಒಳ್ಳೆ ನಮ್ಗೆ ನೆಗಲ ಹೊಡಿಯೋದ್ರಿ, ಇದಾ ಮಾಡೋದ್ರಿ, ತೆನ್ನಿವಲ್ರಿ ಆಗ ಕಟಾವ್ ಬೈತ್ರಿ. ಅದ ಬಿಡ್ಬೇಕಪ್ಪ ಅಂತ ಹಿಂಗ ಅನ್ಸಿತ್ರಿ. ಅದ ಅಜ್ಜಾರಿಗೇನು ಹೇಳಿದ್ರು ಸಿಟ್ಟು ಬರ್ಬೋದು. ಇವ್ರು ಮಡ್ದವ್ರ ನನಗ್ ಬಂದ್ ಹೇಳಿದ್ರು ಹಚ್ಬೇಡ್ರಿ ನೀವು ಅಂತ. ಹೌದು, ನನಗ್ ಬಂದ್ ಹೇಳಿದ್ರಿ. ಇಲ್ರಿ ನಾ ಹಚ್ಚಿನ ನೀವ್ ಹಚ್ಚಿರ ಮತ್ತೆ ಅಜ್ಜಾರ ನಮಗ್ ಬೇನ್ ಅಂತಾರ. 85,000 ಜಿರೇನಿಯಂ ಅನ್ನೊಂದು ಸೌಂದರ್ಯವರ್ಧಕರಿದೆ. ಇದರಿಂದ ನಾವು ಏನು ಸೇಂಟ್ ವಸ್ತು ಅಂತೀವಲ್ಲ, ಫಾರ್ಮೆಟಿಕಲ್ ಇದ್ರ ಸಂಬಂಧ ರೆಡಿ ಮಾಡ್ತಾರೆ ಇದನ್ನ. ಇದು ಆ್ಯಕ್ಚುಲಿ ಫಸ್ಟ್ ಬಿಗಿನಿಂಗ್ ಬಂದದ್ದು ಚೀನಾದಿಂದ ಇದು ಫಸ್ಟ್ ಮಹಾರಾಷ್ಟ್ರಕ್ಕೆ ಬಂತು. ಮಹಾರಾಷ್ಟ್ರದಿಂದ ಅಲ್ಲಿ ರೈತರ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆದ ನಂತರ ಈಗ ಫಸ್ಟ್ ಉತ್ತರ ಕರ್ನಾಟಕದಲ್ಲಿ ಈಗ ಬಿಗಿನಿಂಗಾಗಿ ಸ್ಟಾರ್ಟ್ ಆಗೈತಿ. ಅದ್ರೊಳಗೆ ನಮ್ಮ ನಿಡಸೋಶಿ ಮಟ್ಟದ ಅಜ್ಜಾರ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಇದನ್ನ. ಇದೇ ಫಸ್ಟ್ ಪ್ಲಾಟ್ ನಮ್ದ. ಈಗಾಗಲೇ ಒಂದು ಕಟಿಂಗ್ ಆಗೈತಿ. ಇದು 2ನೇ ಕಟಿಂಗ್. ಆ್ಯಕ್ಚುಲಿ ಅಂದ್ರೆ ಈಗ ಅಜ್ಜಾಗಳ ಪ್ರೇರಣೆ ನೋಡ್ಕೇಶಿಂದ ನಾವು ನಿಡಸೋಶಿ ಊರಾಗ ಒಂದು 4-5 ಜನ ಒಂದು 5-10 ಎಕರೆ ಸ್ಟಾರ್ಟ್ ಮಾಡಿದೆವು. ಇದ್ರದ್ದು ಮೇನ್ ಅಡ್ವಾಂಟೇಜ್ ಏನಂದ್ರೆ ರೀ, 1 ಸಲ ನೀವು ನಾಟಿ ಮಾಡಿರಂದ್ರೆ 3 ವರ್ಷ ತನ ಮತ್ತೆ ನಾಟಿ ಮಾಡ್ಬೇಕಾಗಿಲ್ಲ. 3 ತಿಂಗಳು 1 ಸಲ ಇದು ಬೆಳೆ ಬರ್ತೈತಿ. ಮೇನ್ಲಿ ಈಗ ಅಡ್ವಾನ್ಸ್ ಟೆಕ್ನಾಲಜಿ ನೋಡಿದ್ರೆ ನೀವು 72 ಡೇಸ್ ಒಳಗೆ 1 ಸಲ ನೀವು ಕಟಿಂಗ್ ಮಾಡ್ಬೋದು. 72 ಡೇಸ್ ಒಳಗೆ 1 ಸಲ ಕಟಿಂಗ್ ಮಾಡಿದ್ರೆ ವರ್ಷಕ್ಕೆ ಮಿನಿಮಮ್ 5 ಕಟಿಂಗ್ ಆಗ್ತಾವ್ರಿ. 1 ಕಟಿಂಗ್ ಒಳಗೆ ಮಿನಿಮಮ್ 10 ಟನ್ ತೆಗಿಬಹುದು. ಅಂದ್ರೆ ಎವರೇಜ್ 40 ಟನ್ ಕಬ್ಬು ಆಗ್ಬೇಕಾದ್ರೆ ನೀವು ಏನ್ ಕೆಲಸ ಮಾಡ್ತಿರಲ್ಲ ಅಷ್ಟೇ ಕೆಲಸ ನೀವು ಮಾಡಿದ್ರಂದ್ರೆ 10 ಟನ್ ಆರಾಮ್ಸರಿ ನೀವು ಬೆಳಿಬಹುದು. 10 ಟನ್ ನೀವು ಆರಾಮ್ ಬೆಳೆದ್ರೆ ಡೆಸ್ಟಿಲೇಷನ್ ಪ್ಯಾಂಟ್ ನಿಮ್ಮದಾಗೆ ಇತ್ತು
ಅಂದ್ರೆ ನೀವು ಅದನ್ನ ಆಯಿಲ್ ತೆಗೆದ ಕೇಸಿಂದ ಹೊರಗೆ ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರು ಅಥವಾ ಮುಂಬೈಗೆ ಮಾರ್ಬೋದು. ಅಲ್ಲಿ ಕೇಳ್ಕರ್ ಕಂಪ್ನಿ ಅಂತ ಈಗ ಮೇನ್ ಫೇಮಸ್ ಕಂಪ್ನಿ ಮುಂಬೈ ಒಳಗೆ ಕೇಳ್ಕರ್ ಕಂಪ್ನಿ. ಅದು ಮಿನಿಮಮ್ ಪ್ರೈಸ್ 10,000ದಿಂದ 12,000 ಐತಿ. ಇವನ್ ನಿಮ್ಮ ಡೆಸ್ಟಿಲೇಷನ್ ಪ್ಲಾಂಟ್ ಇತ್ತಂದ್ರೆ ನೀವು 10,000ರಿಂದ 12,000 ರೂಪಾಯಿಗೆ ಮಾರಿರಪ್ಪ ಅಂತಂದ್ರೆ ಮಿನಿಮಮ್ 10,000 ಹಿಡಿದ್ರೂ 1 ಎಕರೆಗೆ 3 ತಿಂಗಳಿಗೆ 1 ಕಟಾವು. ಫಸ್ಟ್ ಕಟಾವ ನಾಟಿ ಮಾಡಿದ 4 ತಿಂಗಳ ತನಕ ಆಗ್ತೈತಿ. 2ನೇ ಕಟಾವ ಪ್ರತಿ 3 ತಿಂಗಳಿಗೆ 1 ಬರ್ತೈತಿ. ನೀವು ಏನೂ ಮಾಡಿಲ್ಲ ಅಂದ್ರೆ ಬಿ ಮಿನಿಮಮ್ 4 ಕಟಾವು ಬರ್ತೈತಿ. ಅಂದ್ರೆ 1 ಕಟಾವಿಗೆ 10,000 ರೂಪಾಯಿ ಬರ್ತೈತಿ ನಿಮ್ಮದು ಡೆಸ್ಟಿಲೇಷನ್ ಯೂನಿಟ್ ಇದ್ರೆ. ಆ ಡೆಸ್ಟಿಲೇಷನ್ ಯೂನಿಟ್ ಮಾಡ್ಬೇಕಾತಂದ್ರೆ ಒಂದು 500 ಕೆಜಿದ್ದು ಅಥವಾ 1 ಟನ್ ಇಂದು ಮಾಡ್ಬೋದು. ನೀವು 10ರಿಂದ 12 ಲಕ್ಷ ರೂಪಾಯಿ ಈಗಿನ ಒಂದು ಕೊಟೇಶನ್ ನಡೆದೈತಿ. ಇಲ್ಲ ಅಂದ್ರೆ ನೀವು ಮಾಡ್ಬೇಕಾತಂದ್ರೆ ನಿಮಗೆ ನಿಯರ್ ಯಾರು ಅದಾರು ಡೆಸ್ಟಿನೇಷನ್ ಹಿಡಿದವ್ರ ಯಾರು ತಯಾರಿಕೆ ಮಾಡ್ತಾರಲ್ಲ ಅವ್ರು ಭೇಟಿ ಮಾಡ್ಬೋದು. ಅಲ್ಲಿ 2 ರೀತಿ ಆಪ್ಷನ್ ಅದಾವ. ಈಗ ಏನು ಮಹಾರಾಷ್ಟ್ರ ಒಳಗೆ ರೇಟ್ ನಡೆದೈತಿ 5,000 ರೂಪಾಯಿ ಪರ್ ಟನ್. ಅಂದ್ರೆ ನಾವೀಗ ಏನು ಸೇಲ್ ಮಾಡಿದೇವಲ್ಲ ಇದು 5,000 ರೂಪಾಯಿ ಪರ್ ಟನ್ ಸೇಲ್ ನಡೆದೈತಿ. ಇವನ್ ಇಲ್ಲ ಅಂದ್ರೆ ನೀವು ಅವ್ರ ಡೆಸ್ಟಿಲೇಷನ್ ಕಾಸ್ಟ್ ಕೊಟ್ಟಕೇಸಿಂದ 3,500 ರೂಪಾಯಿ ಡೆಸ್ಟಿಲೇಷನ್ ಕಾಸ್ಟ್ ಅಷ್ಟೇ ನೀವು ಅದನ್ನ ಪರ್ಚೇಸ್ ಮಾಡ್ರಿ ಅಂದ್ರೆ ನಿಮಗೆ ಈಗ 12,000 ರೂಪಾಯಿ ರೇಟ್ ಇದ್ದ 8,000 ರೂಪಾಯಿದಂಗೆ ಸಿಗ್ತೈತಿ ರೈತರಿಗೆ. ಆ ಆಯಿಲ್ ನಾವು ಕೇಳ್ಕರ್ ಕಂಪ್ನಿ ಅವ್ರಿಗೆ ನಾವು ಸ್ವತಃ ಹೋಗಿ ಕೊಟ್ಟು ಅಂದ್ರೆ 8,000 ರೂಪಾಯಿ ಡೆಸ್ಟಿಲೇಷನ್ ಕಾಸ್ಟ್ ನಿಮ್ಗೆ ಹಾಕಕ್ಕಾಗಲಿಲ್ಲ ಅಂದ್ರೆ 3,500 ನೀವು ಅವ್ರಿಗೆ ಪ್ರೊಸೆಸಿಂಗ್ ಕಾಸ್ಟ್ ಕೊಡೋದು. ಆ 3,500 ರೂಪಾಯಿ ಕೊಟ್ಟರೆ ಅಂದ್ರೆ ನಿಮಗೆ 8,000 ರೂಪಾಯಿ ಉಳಿದೈತಿ. ಒಂದು ಕಟಾವಿಗೆ 80,000 ರೂಪಾಯಿ ನಿಮ್ಗೆ ಉಳಿದೈತಿ. 8 4 32 ಅಂದ್ರೆ 3,20,000 ರೂಪಾಯಿ ಎತ್ತರದ ನಿಮ್ಗೆ 4 ಕಟಿಂಗ್ ಸಿಗ್ತೈತಿ. ಅದು ಯಾವಾಗ ನೀವು ಮಿನಿಮಮ್ 10,000 ರೂಪಾಯಿ ಮಾಡಿದಾಗ 10 ಟನ್ ಮಾಡಿದಾಗ ಅಂದ್ರೆ 40 ಟನ್ನಿಂದ 3,20,000 ರೂಪಾಯಿ ಆಗ್ತೈತಿ ಟೋಟಲ್. ಈಗ ನೀವು ಕಬ್ಬಿಗೆ ಹೋಲಿಸಿರಂದ್ರೆ ನೀವು ನಾರ್ಮಲ್ ನಮ್ಮ ರೈತರು ಏನು ಬೆಳಿತಾರಲ್ಲ ಮಿನಿಮಮ್ ಆದ್ರೆ 50 ಟನ್ ಬೆಳಿತಾರೆ. 50 ಟನ್ನಿಂದ ಎಷ್ಟು ಆದ್ರೂ 3,000 ರೂಪಾಯಿ ಇಳುವರಿ ಕೊಟ್ಟಾಗ 3,000 ರೂಪಾಯಿ ರೇಟ್ ಕೊಟ್ಟಾಗ 1,50,000 ರೂಪಾಯಿ ಆಗ್ತೈತಿ. ಅದ್ರ ಖರ್ಚು ಎಲ್ಲ ನೀವು ತೆಗೆದ್ರಿ ಅಂದ್ರೆ ನಿಮಗೆ ಮ್ಯಾಕ್ಸಿಮಮ್ 1 ಲಕ್ಷ ರೂಪಾಯಿ ಉಳಿದೈತಿ. ಇಲ್ಲಿ ನೀವು ಅದನ್ನ ನೀವು ಮಾಡ್ರಂದ್ರೆ ಮಿನಿಮಮ್ 2 ಲಕ್ಷ ರೂಪಾಯಿ ಉಳಿದೈತಿ. ಅಂದ್ರೆ 50% ನಿಮ್ಮದು ಮಾರ್ಕೆಟ್ ಅಂದ್ರೆ ನಿಮ್ದು ಏನೈತಿರಲ್ಲ ಹೆಚ್ಚಾಗ್ತೈತಿ. ಮತ್ತೆ ಇದ್ರೊಳಗೆ ನೀವು ನಡಬಟ್ಟೆ ಏನ್ ಮಾಡ್ಬೋದು 4ರಿಂದ 4.5 ಫೂಟ್ರಿಂದ ನೀವು ಲೆಂತ್ ಮಾಡ್ಕೊಂಡ್ರಿ ಯಾರು ಈಗ ಸಣ್ಣ ರೈತರದಾರು ನಮ್ದು 1 ಎಕರೆ ಐತಿ 1.5 ಎಕರೆ ಐತಿ 2 ಎಕರೆ ಐತಿ 40 ದಿವ್ಸನಾಗ 45 ದಿವ್ಸನಾಗ ಬರುವಂತ ತರಕಾರಿ ಬೆಳೆಗಳು ಅದಾವು ಅಥವಾ ಸೋಯಾಬೀನ್ ಐತಿ ಮಿಶ್ರ ಕ್ರಾಪ್ಗಳು ಮಾಡ್ಕೊಂಡ್ ಕಸಿಂದ ಇದು ಫಿಕ್ಸ್ ಇರ್ತೈತಿ. ನಿಮ್ಮ 3 ತಿಂಗಳಿಗೊಂದು ಡಿಪಾಸಿಟ್ ಬರ್ತೈತಿ. ಅದಾದ ನಂತರ ನೀವು ಸಣ್ಣ ಯಾವ್ಯಾವ ನಿಮ್ಗೆ ಬೆಳಿಬೇಕಲ್ಲ ಅವನ ಹತ್ರ ನಡಬಟ್ಟಿ ತಕೋಬಹುದು ನೀವು. ನನ್ನ ಹೆಸರು ಬಾಳಗೌಡ ಪಾಟೀಲ್ ರೀ, ನಿಡ್ಸೋಶಿ ಗ್ರಾಮ, ಹುಕ್ಕೇರಿ ತಾಲೂಕು ನಿಡ್ಸೋಶಿ ಗ್ರಾಮದವರು. ನಾವು ಮೊದಲು ಈ ಬೆಳೆಯನ್ನು ಶ್ರೀಮಠದ ಹೊಲದಲ್ಲಿ ಹರಗಾಪುರ ಗಡದ ಹತ್ರ ಇರೋ ಹೊಲದಲ್ಲಿ ನೋಡಿದ್ವಿ. ಉತ್ತರ ಕರ್ನಾಟಕದಾಗ ಮೊದಲ ಬಾರಿಗೆ ಹಚ್ಚಿದ್ರು ಅಜ್ಜವರು. ಇದು ಜಿರೇನಿಯಂ ಬೆಳೆ ಅಂತ. ಇದನ್ನು ನೋಡಿ ನಾವು ಇವರಿಂದ ಪ್ರೇರೇಪಣೆಗೊಂಡು ನಾವು 1 ಎಕರೆ ಮಾಡಿದ್ದೀವಿ ರೀ. ನಾವು ಫಸ್ಟ್ ತಂದಿದ್ದು ಪುಣೆಯಿಂದ 6 ರೂಪಾಯಿ ಒಂದು ಸಸಿ ತಂದಿದ್ವಿ. ಈಗ ತಂದು ಈಗ 1.5 ಮಂತ್ ಆಗಿದೆ ರೀ ನಾವು ಹಚ್ಚಿ. ಇವಾಗ ಇದರಿಂದ ಮೊದಲಂತರ ಈಗ ನಾವು ಒಮ್ಮೆ ಹಚ್ಚಿದ್ರೆ 3 ವರ್ಷ ಹಚ್ಚು ಇದನ್ನಿಲ್ಲ. ಅಂದ್ರೆ ಮತ್ತೊಂದು ಸರ್ತಿ ಬೇರೆ ಬೆಳೆ ಹೆಂಗೆ ನಾವು ಬಿತ್ತೀವಲ್ಲ ರೀ, ಆ ಬಿತ್ತೋದು ಅವಶ್ಯಕತೆ ಇಲ್ಲ. ಒಮ್ಮೆ ಹಚ್ಚಿದ್ರೆ 3 ವರ್ಷ ನೀವು ಕಂಟಿನ್ಯೂ 3 ತಿಂಗಳಿಗೆ ಕಟಾವು ಮಾಡ್ತಾ ಹೋಗ್ಬೋದು ರೀ. ಇದರಿಂದ ಇನ್ನೊಂದು ಏನಾಗ್ತೈತೆ ಅಂದ್ರೆ ನಮಗೆ ಖರ್ಚು ಕಡಿಮೆ ಆಗ್ತೈತಿ. ಯಾವ ರೀತಿ ಅಂದ್ರೆ 3 ತಿಂಗಳಿಗೆ ನಾವು ಬಿತ್ತಬೇಕು, ಗೊಬ್ಬರ ಹಾಕಬೇಕು, ಮತ್ತು ನೇಗಿಲ ಹೊಡಿಬೇಕು, ಅದೆಲ್ಲ ಏನೂ ಇರಲ್ಲ ರೀ. ಒಮ್ಮೆ ಹಚ್ಚಿದ್ರೆ ನಾವು ಪ್ರತಿ 3 ತಿಂಗಳಿಗೆ ಕಟ್ ಮಾಡ್ಕೊತ ಹೋದ್ರೆ ಎಷ್ಟು 50,000ರಿಂದ 60,000 ಇನ್ಕಮ್ ಬರ್ತದೆ ರೀ. ಪ್ಲಸ್ ಖರ್ಚು ಏನೂ ಇರಲ್ಲ ರೀ. ಯಾಕಂದ್ರೆ ನಾವು ಔಷಧ ಗೊಬ್ಬರ ಅಷ್ಟೇ ಕೊಡಿದ್ವಿ. ಅದು ಬೇರೆ ಬೆಳೆಗೆ ಯಾವ ರೀತಿ ನಾವು ಚಲ್ ಗೊಬ್ಬರ ಕೊಡ್ತೀವಿ ಆ ರೀತಿ ಏನೂ ಬೇಕಾಗಿಲ್ಲ. ಮತ್ತು ಇದಕ್ಕೆ ಔಷಧ ಸ್ಪ್ರೇ ಅದು ಕಡಿಮೆ ಇದೆ. ಅಂದ್ರೆ ಬೇರೆ ಬೆಳೆಗೆ ನಾವು ಕೀಡಿ ಅವು ಇವೆಲ್ಲ ಕಾಟ ಜಾಸ್ತಿ ಇರ್ತದೆ ರೀ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹತ್ತಲ್ಲ ರೀ ಯೂಸ್ ಅಂತಂದ್ರೆ ಭಾಳ ಆದ್ರೆ ನಿಮ್ಗೆ ಔಷಧ ಗೊಬ್ಬರ ಸೇರಿ ಒಂದು 5,000ರಿಂದ 6,000 ರೂಪಾಯಿ ಬರ್ತದೆ ರೀ ಒಂದು ಸರ್ತಿ. ಆಮೇಲೆ ಮತ್ತೆ ಯಾವ್ದು ಬೇಕು ರೀ ಕಬ್ಬಿಗೆ ಏನು ಹೆಂಗಿತ್ತು ರೀ ನಿಮಗೆ ಮಿನಿಮಮ್ ಕಬ್ಬು ಒಂದು ಸರ್ತಿ ಪೀಕ್ ಮಾಡಿದ್ರೆ 12 ತಿಂಗಳು ಬೇಕು ರೀ. 12 ತಿಂಗಳು ಆದಮೇಲೆ ಅದು ಹೋಗಿ ನಮಗೆ ಬಿಲ್ ಬರೋಕೆ 14ರಿಂದ 15 ತಿಂಗಳು ಆಗ್ತದೆ. ಬಟ್ ಇದು ಆ ರೀತಿ ಅಲ್ಲ ರೀ. ನೀವು 1 ವರ್ಷ ಕಾಯೋ ಅವಶ್ಯಕತೆ ಇಲ್ಲ ರೀ. 1 ವರ್ಷದಾಗ ನೀವು 3ರಿಂದ 4 ಬ್ರೀಡ್ ತಗೋಬೋದು ರೀ. 3ರಿಂದ 4 ಬ್ರೀಡ್ ಆದ್ರೆ 50,000ದಂಗೆ 2 ಲಕ್ಷ ರೂಪಾಯಿ ಆಯ್ತು ರೀ. 4 ಬ್ರೀಡ್ ಹಿಡಿದ್ರು 50,000. ನಾನು ಕಡಿಮೆ ಹೇಳ್ತಾ ಇರೋದು. ಬಟ್ 1 ಎಕರೆಗೆ 50,000ದಿಂದ 4 ಸರ್ತಿ ಅಂದ್ರೆ ವರ್ಷಕ್ಕೆ 2 ಲಕ್ಷ ರೂಪಾಯಿ ಆಯ್ತು. ಬಟ್ ಕಬ್ಬಿಂದ ಎಷ್ಟು ಆಗ್ತದೆ ರೀ 50 ಟನ್ ಹಿಡಿದ್ರೂ ವರ್ಷಕ್ಕೆ ನಾವು ವೇಟ್ ಮಾಡ್ಬೇಕಾಗ್ತೈತಿ. ಅಷ್ಟು ಇನ್ಕಮ್ ಆಗೋದಿಲ್ಲ ರೀ. ನಮ್ಮ ಊರಲ್ಲಿ 5 ಜನ ಮಾಡೀವಿ ರೀ. ನಾನು ಬಾಳಗೊಂಡ್ರ ಪಾಟೀಲ, ಸುನಿಲ್ ಅವರು, ಅನಿಲ್ ಅವರು, ಸ್ವಾಮೀಜಿ ಅವರು ಫಸ್ಟ್ ಅವ್ರು ಹಚ್ಚಿದ್ರು ರೀ. ನಾವು ಇಲ್ಲಿ ಯಾವುದೋ ಒಂದು ಕೆಲಸಕ್ಕೆ ನಿಮಿತ್ತ ಬಂದಾಗ ನೋಡಿದ್ವಿ ರೀ. ಇದೇನು ಅಂಥೇಳಿ ನಾವು ಮಠಕ್ಕೆ ಹೋಗಿ ಎಂಕ್ವೈರಿ ಮಾಡಿದ್ವಿ. ಅವಾಗ ಅಜ್ಜಾರ್ ಕರ್ಸಿ ಹೇಳಿದ್ರು ಹಿಂಗೆ ನಾವು ಮಹಾರಾಷ್ಟ್ರದಿಂದ ತಂದು ಮಾಡೀವಿ ನೋಡ್ರಿ ಅಂಥೇಳಿ. ಮತ್ತು ಬಂದು ಮತ್ತೊಂದು ಸರ್ತಿ ನಾವೆಲ್ಲ ಪರಿಶೀಲನೆ ಮಾಡಿದಾಗ ಇದೇನೋ ನಮಗೆ ಚಲೋ ಅನ್ನಿಸ್ತು ರೀ. ಯಾಕಂದ್ರೆ ಖರ್ಚಿಲ್ಲ, 3 ವರ್ಷ ಮಾಡ್ಬೋದಲ್ಲ. ಒಂದೊಂದು ಕಡೆ ನಾಸಿಕ್ ಸೈಡ್ ನಾವು ಎಂಕ್ವೈರಿ ಮಾಡಿದಾಗ 3 ವರ್ಷ
ಆಮೇಲೆ ನಾಸಿಕ್ ಸೈಡ್ 5 ವರ್ಷ ಮಾಡಿದವ್ರು ಅದಾರ ರೀ. ಬಟ್ ನಾವು ನೋಡೋಣ್ರಿ ಈಗ ಫಸ್ಟ್ ಟೈಮ್ ಐತಿ, ಈಗ ನಾವು ಇಂಪ್ರೂವ್ಮೆಂಟ್ ಮಾಡಿದ್ರೆ 5 ವರ್ಷ ಮಾಡೋ ವಿಚಾರದಾಗ ಐತ್ರಿ ನಮ್ದು. ಈಗ ಇದರಿಂದ ಅಜ್ಜಗಳು ಲಾಭ ತಗೊಳಕತ್ತಾರೆ. ಆಲ್ರೆಡಿ 1 ಬ್ರೀಡ್ ಹೋಗೈತ್ರಿ ಈಗ ಅವ್ರದ್ದು. 1 ಬ್ರೀಡ್ ಹೋದಾಗ 12-13 ಟನ್ ಆಗಿತ್ತಂದ್ರಿ. ಬಟ್ ಫಸ್ಟ್ ಟೈಮ್ ಕಡಿಮೆ ಇರ್ತದ್ರಿ. 2ನೇ ಬ್ರೀಡ್ 3ನೇ ಬ್ರೀಡ್ 15ರಿಂದ 20 ಟನ್ ತನಕ ಹೋಗ್ತೈತ್ರಿ 1 ಎಕರೆಗೆ. ಇದು ಮಾಡೋದ್ರಿಂದ ರೈತರು ಉಪಯೋಗ ಅದ, ಆಮೇಲೆ ಶ್ರಮನೂ ಕಡಿಮೆ ಅದ. ಭಾಳ ಉಪಯೋಗ ಐತ್ರಿ. ಯಾಕಂದ್ರೆ ಕೆಲ್ಸಕ್ಕೆ ಮೊದಲೇ ಈಗಿನ ಟೈಮ್ದಾಗ ಆಳುಗಳು ಸಿಗ್ತಾ ಇಲ್ರಿ. ಆಳುಗಳು ಅವಶ್ಯಕತೆ ಹತ್ತಲ್ರಿ. ಒಂದು ಸರ್ತಿ ಪ್ರತಿ 3 ತಿಂಗಳಿಗೆ ಕಟ್ ಮಾಡೋದಷ್ಟೇ, ನಡುಕ್ ಕಸನೂ ಆಗಲ್ರಿ ಇದ್ರಾಗ. ಮೇನ್ ಅಂತಂದ್ರೆ ಬೇರೆ ಬೆಳೆಗತ್ಲೆ ಕಸ ತೆಗಿಬೇಕು, ಆಮೇಲೆ ಎಡಗುಟ್ಟಿ ಹೊಡಿಬೇಕು, ಅವೆಲ್ಲ ಏನು ಖರ್ಚಿರಲ್ರಿ. ಇದ್ರ ಹೂ ಅದಕ್ಕೂ ನಾನು ಹೂ ಚೂಟಬೇಕಂತ ಯಾಕ್ರಿ ಅದು? ಹೂ ಚೂಟಿದ್ರೆ ನಿಮ್ಗೆ ಮತ್ತೆ ಹೊಡಿತೈತ್ರಿ. ಇಲ್ಲ ಅಂತಂದ್ರೆ ಅದೇನು ಮಾಡ್ತೈತಿ, ಹೂ ಎಲ್ಲ ರಸ ಇರ್ಕೊಂಡು ಅದು ಕೆಳಗಿಂದೆಲ್ಲ ಒಣಗಿಸ್ತೈತಿ, ಮತ್ತು ಒಡೆಯಲ್ರಿ ಅದು ಬೆಳೆ. ಹೂ ಅದನ್ನು ಕಿತ್ತು ಬಿಡ್ಬೇಕು. ಕೇಳ್ಬೇಕು. ತೆಗೆದ್ರು ವರ್ಷಕ್ಕೆ 82,000 ರೂಪಾಯಿ ನಿಮಗೆ ಬರ್ತದೆ. ಖರ್ಚು ಹೋಗಿ 82,000 ರೂಪಾಯಿ ಬರ್ತದೆ ನಿಮಗೆ. ಅದ್ರದ್ದು ಎಷ್ಟು ಬರ್ತದೆ 1 ಎಕರೆಗೆ? ಅಲ್ಲ ಏನೇ ಇರಲಿ, ಒಂದು ವರ್ಷಕ್ಕೆ ಎಷ್ಟು ಬರ್ತದೆ? 40,000 ರಿಂದ 50,000 ರೂಪಾಯಿ ಬರ್ತದೆ ನಿಮಗೆ. ಮತ್ತೆ ಇದಿಷ್ಟು ಟನ್ ಆಗಿತ್ರಿ. ಹೌದು, 55,000 ಆತ್ರಿ. ಬರೀ 5,000 ಹಿಡಿದ್ರಿ. ಈ ಸಲ ಇಲ್ಲ ಅಂದ್ರೆ 15 ಟನ್ ಆಗ್ತಿದ್ರಿ. ಹೌದು ಹೌದು. 2ನೇ ಬ್ರೀಡ್ ಹೆಚ್ಚು ಬರ್ತೈತಿ. ಡ್ರಿಪ್ ಅದ ಎಲ್ಲ ಹೊಡಿತಿತ್ತು ಕೆಳಗೆಲ್ಲ. ಇದು ಇಲ್ಲೆಲ್ಲ ಹೊಡಿತಿತ್ತಲ್ಲ, ಸೈಡ್ ಅದ್ರ ಬೇರ್ನೆ ಹೊಡಿತಿತ್ತಲ್ಲ. ಇದು ಹಿಂಗೆ ಬಂದಂಗೆ ಎಷ್ಟು ಹಿಂಗೆ ಹೊಡಿಯುತ್ತೆ ಹಂಗೆ ಅದು ಇನ್ಕಮ್ ಹೆಚ್ಚಾಗತ್ತೆ. ಗಿಡ ಭಾಳ ಅಗಲ್ ಸಿಗುತ್ತೆ, ಆಮೇಲೆ ಟನ್ನೇಜ್ ಹೆಚ್ಚಾಗುತ್ತೆ. 3ನೇ ಬ್ರೀಡ್ 4ನೇ ಬ್ರೀಡ್ ಅಂತೂ ಕೂಡ್ಕೊಂಡು ಎಷ್ಟು ವರ್ಷ? ಇದು 3 ವರ್ಷ ತನಕ ಇರುತ್ತೆ. ಒಬ್ಬರು 5 ವರ್ಷ ಇಟ್ಟಾರ. ನಾಸಿಕದಾಗ 5 ವರ್ಷ ಇಟ್ಟಾರ. ಮಾಡ್ಕೋಬಹುದು ನಾವು. ಅದಕ್ಕೇನದ, ನಾವು ವ್ಯವಸ್ಥಿತವಾಗಿ ಮಾಡ್ಕೊಂಡ್ರೆ 30 ವರ್ಷ ಹೋಗ್ತಾವ. ಅದು ಶಾಣೆತನ ಇಷ್ಟೇ, ರೈತನ ಶಾಣೆತನ. ಯಾರೋ ಹಚ್ಚಿದ್ರು 2 ಸರಿ ನಿಮ್ಮ ಕೈ ವಾಸನೆ ಆಗತ್ತೆ. ಮತ್ತೇನ್ರಿ ಒಳ್ಳೆ ನಮ್ಗೆ ನೆಗಲ ಹೊಡಿಯೋದ್ರಿ, ಇದಾ ಮಾಡೋದ್ರಿ, ತೆಲಿವಲ್ರಿ ಅದಕ್ಕೇನೋ ಹಚ್ಚಾಕತ್ತಿದ್ದು ಆಗ ಕಟಾವ್ ಬೈತ್ರಿ ಅದ. ಬಿಡ್ಬೇಕಪ್ಪ ಅಂತ ಹಿಂಗ ಅನ್ಸಿತ್ರಿ ಅದ. ಅಜ್ಜಾರಿಗೇನು ಹೇಳಿದ್ರೆ ಸಿಟ್ಟು ಬರ್ಬೋದು. ಇವ್ರು ಮಡ್ದವ್ರ ನನಗೆ ಬಂದು ಹೇಳಿದ್ರು ಹಚ್ಬೇಡ್ರಿ ನೀವು ಅಂತ. ಹೌದು, ನನಗೆ ಬಂದು ಹೇಳಿರಿ. ಇಲ್ರಿ ನಾ ಹಚ್ಚಿನ ನೀವು ಹಚ್ಚಿರ ಮತ್ತೆ ಅಜ್ಜಾರ ನಮಗೆ ಬೆನ್ ಅಂತಾರ. 85,000